ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ, ಜಿಎಸ್ಟಿ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರಗಳನ್ನೇ ಬಂಡವಾಳ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಯಾವ ಬೆಲೆ ಏರಿಕೆಯನ್ನು ವಿರೋಧಿಸುತ್ತಿದ್ದಾರೋ ಈಗ ಸ್ವತಃ ತಾವೇ ಬೆಲೆ ಏರಿಕೆ ಮಾಡುವ ಮೂಲಕ ತಮ್ಮ ಭಾಷಣದ ಮಾತುಗಳು ಆ ಭಾಷಣಕ್ಕಷ್ಟೇ ಸೀಮಿತ ಅಂತ ತೋರಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಬಿಸಿಯಲ್ಲಿ ಬಡವರು ಹಾಗೂ ರೈತ ವರ್ಗ ಬೆಂದು ಹೋಗುತ್ತಿದೆ ಅಂದರೆ ತಪ್ಪಾಗಲ್ಲ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಕೇಂದ್ರ ಬಿಜೆಪಿ ಸರ್ಕಾರ ಜನರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹಾಕಿ ಜನರ ಹೊಟ್ಟೆ ಮೇಲೆ ಹೊಡಿತಿತ್ತು, ಬೆಲೆ ಏರಿಕೆ ಮಾಡುತ್ತಿದೆ, ಅವರನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ಈಗ ತಾವಾಡಿದ ಮಾತುಗಳನ್ನೇ ಗಾಳಿಗೆ ತೂರಿ ಗ್ಯಾರಂಟಿ ಯೋಜನೆಗಳಿಂದ ಬರಿದಾಗಿರುವಂತಹ ರಾಜ್ಯದ ಬೊಕ್ಕಸವನ್ನು ತುಂಬಲು ಹೊರಟಿರುವುದು ವಿಪರ್ಯಾಸ ಎನ್ನಬಹುದು. ನಿನ್ನೆ ತಾನೇ ರಾಜ್ಯದಲ್ಲಿ ನಂದಿನಿ ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯನ್ನು 4 ರೂಪಾಯಿ ಹೆಚ್ಚಳ ಮಾಡಿದೆ ಹಾಗೂ ಪ್ರತಿ ಯೂನಿಟ್ ಕರೆಂಟ್ ಬೆಲೆ ಕೂಡ 36 ಪೈಸೆ ಹೆಚ್ಚಳಗೊಂಡಿದೆ. ಕಾರಣ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾದ ಹಿನ್ನೆಲೆ ಸಿದ್ದು ಸರ್ಕಾರ ಮತ್ತೆ ನಿನ್ನೆ ತಡರಾತ್ರಿ ಕೂಡ ರಾಜ್ಯ ಸರ್ಕಾರದಿಂದ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು 18.44% 21.77% ಏರಿಕೆ ಮಾಡಿ ಆದೇಶಿಸಿದೆ. ಈ 2 ರೂಪಾಯಿ ಹೆಚ್ಚಳದಿಂದ ಬೀದರ್ನಲ್ಲಿ ಡೀಸೆಲ್ ಬೆಲೆ 91.87 ಪೈಸೆ ಆಗಿದೆ ಮತ್ತು ಇವೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಕಸ ಸಂಗ್ರಹಕ್ಕೂ ಕೂಡ ಸೆಸ್ ವಿಧಿಸಿ ರಾಜ್ಯದ ಜನರ ಶಾಪಕ್ಕೆ ಗುರಿಯಾಗಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹೆಸರು ಹೇಳಿ ದರ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ನೀಡಿ ಈಗ ದರ ಏರಿಕೆ ಮಾಡುತ್ತಿದ್ದಾರೆ. ಈ ರೀತಿ ಮೋಸ ಮಾಡಿದರೆ ಜನರು ಯಾವ ರೀತಿ ಬದುಕಬೇಕು ಅಂತ ಸಾರ್ವಜನಿಕ ಯೋಗಿ ನೀಲಾಪುರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರ ಜೊತೆಗೇನೆ ಬೀದರ್ನಲ್ಲಿ ಕೂಡ ಇನ್ನೂ ಕೆಲವೊಂದು ಪ್ರಮುಖರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ. ಹಾಗಿದ್ರೆ ಇವತ್ತು ಬೀದರ್ನಲ್ಲಿ ಏನು ಹೇಳಿದ್ದಾರೆ ರೈತರು, ಸಾರ್ವಜನಿಕರು, ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಏನು ಇವಾಗ ನಮ್ಮ ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು. ಈಗ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜನ ಯಾಕಂದ್ರೆ ರೈತರು ಎಲ್ಲ ಭಾಳ ಭರವಸೆ ಇಟ್ಟಿದ್ರು. ಈ ಭರವಸೆ ಏನಂತ ಭಾಳ ಇದಾಗ್ತಾ ಇದೆ. ಯಾಕಂದ್ರೆ ಇವತ್ತು ಡೀಸೆಲ್ ಏನಂದ್ರೆ ಉಪಯೋಗ ಆಗೋದು ರೈತರಿಗೆ ಹೆಚ್ಚಿಗೆ. ಯಾಕಂದ್ರೆ ಡೀಸೆಲ್ ಯಾಕಂದ್ರೆ ಬೆಳೆಗಾದ್ರೆ ನಾವೆಲ್ಲ ಹೊಲ ಉಳುಮೆ ಮಾಡಬೇಕಾದ್ರೂ ಡೀಸೆಲ್ ಬೇಕು. ನಮಗೆಲ್ಲ ನಮ್ಮ ಏನೇ ಟ್ರಾನ್ಸ್ಪೋರ್ಟ್ ಹೋಗ್ಬೇಕಾದ್ರೂ ರೈತನ ಮೇಲೆ ಹೊಡೆತ ಬರ್ತದೆ. ಇದರಿಂದ ಈ ಸರ್ಕಾರ ಏನಂದ್ರೆ ಯಾಕಂದ್ರೆ ರೈತರಿಗೆ ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಗ್ಯಾರಂಟಿಗಳು ಕೊಟ್ಟು ಈ ದುಡ್ಡೆಲ್ಲ ಯಾಕಂದ್ರೆ ಕೇಂದ್ರದವ್ರೂ ಒಂದು ಕಡೆ ನಮ್ಮ ಕಡೆಯಿಂದ ರೈತರ ಮೇಲೆ ಶೋಷಣೆ ಆಗ್ತಾಯಿದೆ, ರಾಜ್ಯ ಸರ್ಕಾರದಿಂದ ಶೋಷಣೆ ಆಗ್ತಾಯಿದೆ. ಇದರಿಂದ ನಮ್ಮ ರೈತರ ಮೇಲೆ ಭಾಳ ಬರ್ಡನ್ ಆಗ್ತಾಯಿದೆ. ಯಾಕಂದರೆ ಇದು ಡೀಸೆಲ್ ಬೆಲೆ ಏರಿಸಿದ್ರೆ ಭಾಳ ಅನ್ನೋದ್ರಿಂದ ಯಾಕಂದ್ರೆ ನಮ್ಮ ಬೆಲೆಗಳು ಯಾವ ನಮ್ಮ ರೈತರ ಬೆಲೆಗಳು ಗಗನಕ್ಕೆ ಹೋಗ್ತಿಲ್ಲ. ಆದ್ದರಿಂದ ಇವತ್ತು ಡೀಸೆಲ್ ಬೆಲೆ ಬೆಳೆಸಿ ಎಲ್ಲ ರೀತಿಯಿಂದ ಬರ್ಡನ್ ಅದ. ಇವತ್ತು ಸಾಲ ಸೋಲ ಮಾಡಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರ. ಇವತ್ತು ಇಡೀ ಕರ್ನಾಟಕದಾಗ ನಮ್ಮ ಹೈಯೆಸ್ಟ್ ಅಂದ್ರೆ ಭಾರತ ದೇಶದಂದ್ರೆ ನಮ್ಮ ಕರ್ನಾಟಕದಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹೆಚ್ಚಿಗೆ ಅದಾನಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿರಿ. ನಮಸ್ಕಾರ. ಇವತ್ತಿನ ದಿವಸ ಏನಂದರೆ ಹಾಲಿನ ದರ ಹೆಚ್ಚು ಮಾಡಿದ ಕಡೆಯಿಂದಾಗಿ ಗರೀಬರ ಮೇಲೆ ಏನು ಒತ್ತಾಯ ಬೀಳುತ್ತಿದೆ ಅಂತ ಸರ್ಕಾರದವ್ರಿಗೆ ಗೊತ್ತೇ ಆಗ್ತಿಲ್ಲ. ನಮ್ಮಲ್ಲಿ ಇಲ್ಲಿ ಬೀದರಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಓಟ್ ಹಾಕೋ ಟೈಮಿಗೆ ನಿಮಗೆಲ್ಲ ಫ್ರೀ ಮಾಡ್ತೇವೆ ಅಂತ ಕಸಿ ಎಲ್ಲನೇ ಫ್ರೀ ಮಾಡ್ತಾರೆ. ಖರೆ ಗರೀಬರ ಮೇಲೆ ಅತ್ಯಾಚಾರ ಆಗತ್ತೆ ಗೊತ್ತಾಗೊಂಟದು. ಇವರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯ ಅವರಿಗೆ. ಒಂದು ಸಣ್ಣ ಮಗು ಹಾಲು ಕುಡಿತದ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ನೀವು ಸಣ್ಣ ಕೂಸಿನ ಮೇಲೆ ನೀವು ಹಾಲು ದರ ಹೆಚ್ಚು ಮಾಡ್ತೀರಿ ಅಂದ್ರೆ ಶರಮ್ ಬರ್ಬೇಕ್ರಿ ನಿಮ್ಗೆ ಏನರ ಸಿದ್ದರಾಮಯ್ಯ ಅವರೇ. ಬಸ್ ಫ್ರೀ ಮಾಡ್ಕಸಿ ಆಟೋದ್ರ ಮೇಲೆ ಪ್ರಹಾರ ಹಾಕ್ಲತ್ತೀರಿ, ನೀವು ಕೊಲ್ಲತ್ತೀರಿ ನೀವು ಮಂದಿಗೆ, ಮತ್ತೇನು ಮಾಡ್ತಿಲ್ಲ. ಈಗ ನೀವು ಹಾಲಿನ ದರ ಯಾಕೆ ಹೆಚ್ಚು ಮಾಡಿರಿ ಅಂದ್ರೆ ನಿಮಗೆಲ್ಲ ರೊಕ್ಕ ಸಿಗೋಲ್ಲ. ಈಗ ಕಳ್ಳಂಟಿಕೆ ಹೆಂಗೆ ಮಾಡಬೇಕು ಅಂತ ಈ ಥರ ಗಲೀಜ್ ಕೆಲಸ ಮಾಡ್ಕಸಿ ನೀವು ಕಳ್ಳಂಟಿಕೆ ಮಾಡ್ತೀರಿ ರೊಕ್ಕದೆಲ್ಲ. ಏನೇನು ಮಾಡ್ಬೇಕಲ್ತೀರಿ ನೀವು ಇದೀಗ ಮತ್ತೆ ಥೋಡಿಂದ ನೀವು ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತೀರಿ ನಮ್ಗೆ ಗೊತ್ತದೆ. ಯಾಕಂದ್ರೆ ನಿಮ್ಗೆ ರೊಕ್ಕ ಸಿಗೋಲ್ಲ ಉಂಟಾವು. ದೊಡ್ಡ ಕಳ್ಳರು ನೀವು ನಾವಿಬ್ಬರು ಮಿನಿಸ್ಟರ್ಗಳು, ನೀವು ಸಿದ್ದರಾಮಯ್ಯ ಅವರು ದೊಡ್ಡ ಕಳ್ಳರು. ಕಳ್ಳಂಟಿಕೆ ಮಾಡಕ್ಕೆ ನಂಬರ್ 1 ಆಗಿರಿ. ಹೆಂಗೆ ಮಾಡಿ ಕದಿಬೇಕು, ಹೆಂಗೆ ಮಾಡಿ ನಿಮ್ಮ ಮನೆ ನಡೆಸ್ಬೇಕು. ಬೇರ್ರಿ ಬೆಳ್ಕೊತೀನಿ ರೀ, ಪ್ಲೇಟ್ ತೊಗೊಂಡು ನಾವು ಹಾಕ್ತೀವಿ ರೊಕ್ಕ ನಿಮಗೆ 10-20 ರೂಪಾಯಿ ಬಂದು ಕೊಡ್ತೀವಿ. ಬರ್ರಿ ನಿಮಗೆ ನಾಚಿಕೆ ಶರಮ್ ಬರ್ಬೇಕು ನಿಮ್ಗೆ ಏನರ. ಹಾಲಿನ ದರ ಹೆಚ್ಚು ಮಾಡ್ದ, ಪೆಟ್ರೋಲ್ ಹೆಚ್ಚು ಮಾಡ್ದ, ಏನು ನಾಚಿಕೆ ಶರಮ್ ಮೇಲೆ ಕೆಲಸ ಮಾಡ್ತೀರಿ. ನಮಸ್ಕಾರ. ನಾನು ಸಂಜೀವ್ ಕುಮಾರ್ ಜೀರ್ಗೆ, ಬೀದರಿಂದ. ಶ್ರೀ ಕರ್ನಾಟಕ ಗೆಲ್ಗೆ
ಬೀದರ್ನಿಂದ ನಾನು ಯೋಗೇಂದ್ರ ಇಲ್ಲಾಪುರಿ ಅಂತೇಳಿ ಜಿಲ್ಲಾಧ್ಯಕ್ಷರು ಪತಂಜಲಿ ಯೋಗ ಸಮಿತಿ ಬೀದರ್. ಈ ಏಪ್ರಿಲ್ 1ರಿಂದ ಹಾಲಿನ ದರ ಏರಿಕೆ ಮಾಡಿದ್ದು ಜನರಿಗೆ ಬಹಳ ಮೋಸವಾಗಿದೆ ಮತ್ತು ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಮೊದಲು ಇನ್ನು 4 ರೂಪಾಯಿ ಹೆಚ್ಚು ಮಾಡಿ ಏನು 200 ml ಕಡಿಮೆ ಹೆಚ್ಚಿಗೆ ಕೊಡ್ತಾ ಇತ್ತು. ಆದರೆ ಇವಾಗ ಅದನ್ನು ವಿಡ್ಡಲ್ ಮಾಡಿ ಆ 4 ರೂಪಾಯಿ ಏನದ ರೈತರು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದೆ. ಇದು ಸಂಪೂರ್ಣವಾಗಿ ಜನರಿಗೆ ಮೋಸ ಸುಲಿಗೆ ಮಾಡ್ತಕ್ಕಂಥ ಚರಮನ್ನು ಸುಲ್ತಕ್ಕಂಥ ಸರ್ಕಾರ. ಹಾಗಾಗಿ ಇಂದಿನ ಒಂದು ಹಾಲಿನ ದರ ಆಗಲಿ, ಅದು ಕರೆಂಟಿನ ದರ ಆಗಲಿ, 1 ಯೂನಿಟಿಗೆ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಟ್ಟು ಈ ಕಡೆ 100 ರೂಪಾಯಿ ನಮ್ಮನ್ನ 10 ರೂಪಾಯಿ ಕೊಟ್ಟು 100 ರೂಪಾಯಿನ ಕಿತ್ಕೊಳ್ತಾ ಇದೆ. ಇದು ನೇರವಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಈ ಸರ್ಕಾರದಿಂದ ಆಗ್ತಕ್ಕಂಥ ಈ ಒಂದು ಬೆಲೆ ಏರಿಕೆಯ ಕ್ರಮ ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ, ಎಲ್ಲ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಬಹಳ ದೊಡ್ಡ ಆಘಾತ. ಜನರಿಗೆ ಯಾವ ರೀತಿ ಬದುಕಬೇಕು, ಜನರಿಗೆ ಮೋಸ ಮಾಡ್ತಾ ಇದೆ. ಜನರಿಗೆ ಏನ್ ಹೇಳ್ತಾರೆ, ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದೆ ಅಂದ್ರೆ ಉಚಿತವಾಗಿ ಯಾರು ಕೇಳಿದ್ದಾರೆ ಇವರಿಗೆ? ಇವರ ಒಂದು ರಾಜಕೀಯ ಒಂದು ಮತ, ಒಂದು ರಾಜಕೀಯ ಅಧಿಕಾರಕ್ಕಾಗಿ ಮಾಡ್ತಕ್ಕಂಥ, ಜನರಿಗೆ ಮೋಸ ಮಾಡ್ತಕ್ಕಂಥ ಹಗಲ ದುರಡೆ ಆಗ್ತಾ ಇದೆ. ಜನರಿಗೆ ವಾಶ್ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತುಂಬಿ ಅವರು ಮೊಸರು ಪ್ರತಿ ಲೀಟರ್ 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆ ದುಕಾನದವರು ಮಾಡ್ತಕ್ಕಂಥ ಇತರ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿ 1 ಲೀಟರ್ಗೆ 6 ರೂಪಾಯಿ ಏನದ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಮತ್ತೆ ಅವ್ರು ಹೇಳ್ತಾರೆ ನಾವು ರೈತರು ಕೊಡ್ತಾರೆ. ರೈತರು ಅವರ ಹೆಸರನ್ನು ಮುಂದೆ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಈ ಕೆಟ್ಟ ಸರ್ಕಾರ ಇದು ಆದಷ್ಟು ತೊಲಗಬೇಕು. ಜನರಿಗೆ ಹೊರೆ ಆಗ್ತಾ ಇದೆ. ಆ ರೇಟ್ಗಳನ್ನು ಸಡನ್ಲಿ ಆದಷ್ಟು ಬೇಗನೆ ಅವ್ರು ವಿಡ್ರಾಲ್ ಮಾಡಬೇಕು. ಅದು ಕರೆಂಟ್ ದರ ಆಗಿರ್ಬೋದು, ಈ ನಂದಿನಿ ಹಾಲಿನ ಆಗಿರ್ಬೋದು, ಈ ಪ್ರತಿಯೊಂದನ್ನು ಅವ್ರು ವಿಡ್ರಾಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇವರು 100 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾರಂತಂದ್ರೆ ಅದು ಮೋಸ ಇದೆ. ಹಾಗಾಗಿ ನಮಗೆ ಗ್ಯಾರಂಟಿಗಳೇ ಬೇಕಾಗಿಲ್ಲ. ನಮಗ ಏನು ರೇಟ್ ಮೊದಲೇನಿದ್ದು ಆ ರೇಟ್ ದರ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಬಿಸಿಗೆ ರಾಜ್ಯದಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಸರ್ಕಾರದ ಈ ನಡೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ರಾಜ್ಯದ ಜನತೆ ದೂರುತ್ತಿದ್ದಾರೆ. ಒಟ್ಟಿನಲ್ಲಿ ಸದಾ ಬಡವರು ಹಸಿದವರು ಎನ್ನುತ್ತಾ ಸಮಾಜವಾದದ ಪಾಠ ಮಾಡುವ ಸಿದ್ದರಾಮಯ್ಯನವರಿಗೆ ಈ ಬೆಲೆ ಏರಿಕೆ ವಿಷಯ ತಮ್ಮ ಆತ್ಮಸಾಕ್ಷಿಗೆ ಒಪ್ಪುವುದೇ ಅಂತ ತಿಳಿಸಬೇಕಿದೆ.